ಕೊನೆ ಹೆಜ್ಜೆ ನಿಧಾನಕ್ಕೆ ಇಳಿರಿ. ಓಕೆ. ಸೀದಾ ಬನ್ನಿ. ಸ್ಲೋ. ಓಕೆ. 3, 2, 1. ರೀ, ಇದು ನಮ್ಮ ಕಾಲೇಜ್ ಬೆಂಚು. ಬರೀ ಕಾಲೇಜ್ ಬೆಂಚಲ್ಲ, ನಿಮ್ಮ ಫೇವ್ರೆಟ್ ಬೆಂಚು. ಇದನ್ನ ಯಾಕೆ ಇಲ್ಲಿಗೆ ತಂದಿದ್ದೀರಾ? ಯಾಕೆ ತಂದಿದ್ದೀರಾನ? ನೀವು ಕಾಲೇಜಲ್ಲಿ ಈ ಬೆಂಚನ್ನು ನೋಡ್ತಿದ್ದಾಗ ಅದು ನಿಮ್ಗೆ ಎಷ್ಟು ಇಷ್ಟ, ನೀವು ಎಷ್ಟು ಅದನ್ನು ಮಿಸ್ ಮಾಡ್ಕೋತಾ ಇದ್ದೀರಿ ಅಂತ ನನಗೆ ಗೊತ್ತಾಗೋಯ್ತು. ಅದಕ್ಕೆ ನಿಮಗೆ ಫೇವ್ರೆಟ್ ಥಿಂಗ್ಸ್ ಅಂದಮೇಲೆ ಅದು ನಿಮ್ಮ ಹತ್ರನೇ ಇರಬೇಕು. ನಿಮ್ಮ ಮೆಮರೀಸ್ನೆಲ್ಲ ರೀಲೋಡ್ ಮಾಡೋಕ್ಕೋಸ್ಕರ ಇದನ್ನು ತರಿಸ್ಬಿಟ್ಟಿದ್ದೀನಿ. ನೋಡಿ ನಿಮ್ಮ ಮುಖದ ಮೇಲೆ ಹೇಗೆ ಖುಷಿ ಅರಳ್ತಾ ಇದೆ. ಅಲ್ಲ ರೀ, ನಾನು ಏನೋ ಮಾತಿಗೆ ಹೇಳಿದೆ, ಆದರೆ ನೀವು ನೋಡಿದ್ರೆ ಮನೆಗೆ ತರಿಸ್ಬಿಟ್ರಲ್ಲ. ಚಿನ್ನು ಮರಿ, ನೋಡಿ, ನೀವು ನನಗಿಷ್ಟ ಅಂದಮೇಲೆ ನಿಮಗೆ ಇಷ್ಟವಾದ ವಸ್ತುನ ನಾನು ನಿಮಗೆ ತಂದು ಕೊಡಬೇಕು. ಅದು ನಿಮ್ಮ ಗಂಡನಾಗಿ ನನ್ನ ಕರ್ತವ್ಯ. ಅದು ಅಲ್ಲದೆ ನೀವು ನನಗೋಸ್ಕರ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿ ಈಗ ಬಂದು ನನ್ನ ಜೊತೆ ಜೀವನ ಮಾಡ್ತಿದ್ದೀರಾ ಅಲ್ವಾ? ಹಾಗಾಗಿ ಇದು ನನ್ನ ಕಡೆಯಿಂದ ನಿಮಗೊಂದು ಸಣ್ಣ ಗಿಫ್ಟ್ ಅಂತ ಇಟ್ಕೊಳ್ಳಿ. ಅಲ್ಲ ರೀ, ಆದ್ರೂ ಕೂತ್ಕೊಳ್ಳಿ, ಬನ್ನಿ. ನಾನು ಇಲ್ಲೇ ಕೂತ್ಕೋತಾ ಇದ್ದಿದ್ದು. ಬನ್ನಿ, ನೀವು ಕೂತ್ಕೊಳ್ಳಿ. ಓಕೆ. ಚಿನ್ನು ಮರಿ, ಈ ಬೆಂಚ್ ಮೇಲೆ ಕೂತು ಬದುಕಿನ ಪಾಠ ಕಲಿಬೇಕು ಅನಿಸ್ತಾ ಇದೆ. ಬರೀ ಬದುಕಿನ ಪಾಠ ಕಲಿತ್ರೆ ಸಾಕ? ಪ್ರೀತಿ ಪಾಠನೂ ಕಲಿಬೇಕಲ್ವಾ? ನಮ್ಮ ಲೆಕ್ಚರರ್ಸು ಪುಸ್ತಕದ ಪಾಠ ಹೇಳ್ಕೊಡ್ತಿದ್ರು, ಆದರೆ ನನಗೆ ಪ್ರೀತಿ ಪಾಠ. ರೆಡಿ ಮೇಷ್ಟ್ರು ನೀವು. ಎಲ್ಲಿ ತಗೋತಿ ನಾನು ನಮ್ಮ ಲೆಕ್ಚರರ್ಸು ಪುಸ್ತಕದ ಪಾಠ ಹೇಳ್ಕೊಟ್ರೆ ಪ್ರೀತಿ ಪಾಠ ಹೇಳ್ಕೊಟ್ಟಿದ್ದು ಮೇಷ್ಟ್ರು ನೀವೇ. ಚಿನ್ನು ಮರಿ, ನನಗೆ ಈ ಮೇಷ್ಟ್ರ ಪಾತ್ರ ಎಲ್ಲ ಸೂಟ್ ಆಗಲ್ಲಪ್ಪ. ನಾನು ಸಾರಿ ಬಾಸ್. ರೆಡಿ? ನೀವೇ ರೆಡಿ.